ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಮಾಸಗಳಲ್ಲಿ ಪ್ರತಿಯೊಂದು ಮಾಸ ಶ್ರೇಷ್ಠನೇ. ಚೈತ್ರ, ವೈಶಾಖ, ಜ್ಯೇಷ್ಠ. ಅದರಲ್ಲಿ ಮುಖ್ಯವಾದ ಮತ್ತೊಂದು ಮಾಸ ಫಾಲ್ಗುಣ ಮಾಸ. ಸಂಸ್ಕೃತದಲ್ಲಿ ಫಲ್ಗು ಅಂದ್ರೆ ಕಡಿಮೆ ಅಂತ ಅರ್ಥ. ಹಾಗಾದ್ರೆ ಏನೇ ಈ ಮಾಸದಲ್ಲಿ ಮಾಡಿದ್ರು ಸಿಗೋ ಫಲ ಕಡಿಮೆನಾ? ಫಲ್ಗು ಮತ್ತೆ ವ್ಯರ್ಥ ಅಂತಾರೆ, ಏನು ಉಪಯೋಗ ಇಲ್ಲ ಅಂತ ಅಲ್ಲ. ಕಡಿಮೆ ಮಾಡಿದ್ರು ಜಾಸ್ತಿ ಫಲ ಕೊಡುವಂಥ ಮಾಸ ಅದು ಫಾಲ್ಗುಣ ಮಾಸ ಅಂತ. ಫಲ್ಗುವಿಗೆ ಸಂಬಂಧಪಟ್ಟ ಮಾಸ. ಈ ಫಾಲ್ಗುಣ ಮಾಸದಲ್ಲಿ ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ, ಯಾವ ದಾನವನ್ನ ಕೊಡಬೇಕು, ಯಾವ್ದಾರೊಂದು ನದಿಯಲ್ಲಿ ಸ್ನಾನ ಮಾಡೋದು ಬಹಳ ವಿಶೇಷನ, ಮತ್ತೆ ಯಾರನ್ನ ವಿಶೇಷವಾಗಿ ಈ ಮಾಸದಲ್ಲಿ ನಾವು ಪೂಜೆ ಮಾಡಬೇಕು, ಈ ತರದ ಅನೇಕ ವಿಷಯಗಳಿವೆ. ಅದನ್ನ ಪ್ರತಿಯೊಂದು ನೋಡ್ತಾ ಹೋಗೋಣ. ನೋಡಿ, ನಮ್ಗೆ ಗೊತ್ತಿರೋದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಪ್ರತಿನಿತ್ಯ ಹೇಳ್ಕೊಳ್ತೀವಿ ಗಂಗೆ, ಗೋದಾವರಿ, ನರ್ಮದೆ. ಅಲ್ಲೊಂದು ಚೈವ ಅನ್ನೋದ್ರ ಬದಲು ಗಂಗೆ ಚ ಯಮುನೆ ಕೃಷ್ಣೆ ಅಂತ ಕೃಷ್ಣಾ ನದಿಯನ್ನು ಸೇರಿಸ್ಕೊಳ್ತಾರೆ. ಅದು ಇನ್ನೊಂದು ನದಿಯನ್ನು ಮರ್ತು ಬಿಡಿದೀವಿ, ಜೊತೆಗೆ ಅದನ್ನು ನೆನಪಿಸ್ಕೊಳ್ಬೇಕು. ಅದು ಫಾಲ್ಗುಣ ಮಾಸದಲ್ಲಿ. ಯಾವ್ದದು? ಫಲ್ಗು ನದಿ ಬಹಳ ವಿಶೇಷ. ಬಿಹಾರ ಹತ್ರ ಗದಾಧರನ ವಿಶೇಷ ಅನುಗ್ರಹ ಆಗ್ಬೇಕು ನಮ್ಗೆ. ಫಲ್ಗು ನದಿಯಲ್ಲಿ ಸ್ನಾನ ಮಾಡ್ಬೇಕು. ನೀವು ಫಲ್ಗು ನದಿಗೆ ಹೋದ್ರೆ ಈಗ ಭಯ ಆಗ್ಬಿಡತ್ತೆ, ಎಲ್ಲಿ ಸ್ನಾನ ಮಾಡೋದು, ಬರೀ ಮರಳು ಮರಳು, ತುಂಬಾ ಕಡಿಮೆ ಅದು. ಅಂದ್ರೆ ಆ ಫಲ್ಗು ನದಿ ತನ್ನಲ್ಲಿ ತುಂಬಾ ಕಡಿಮೆ ನೀರನ್ನು ಇಟ್ಕೊಂಡಿದೆ, ಆದ್ರೆ ತುಂಬಾ ಅನಂತ ಪಟ್ಟು ಫಲವನ್ನ ಕೊಡುವಂತ ನದಿ. ಹೇಗೆ ರಾಮನಾಮ ಚಿಕ್ಕದು, ತುಂಬಾ ರಾಮ ಎಷ್ಟೇ ಅಕ್ಷರ ಇರೋದು, ಆದ್ರೆ ನಿಮ್ಗೆ ಸಿಗೋ ಲಾಭ ಎಷ್ಟು? ಕೋಟಿಗಟ್ಲೆ ಲಾಭ. ಚಿಕ್ಕದ್ರಲ್ಲಿ ದೊಡ್ಡದು ಸೇರ್ಕೊಂಡಿದೆ. ಈಗ ನಾವೆಲ್ಲ ಹೇಳ್ತಾ ಇರ್ತೀವಿ, ಆ ಬೀಜ ಮೊಳಕೆ ಆಗಬೇಕಾದ್ರೇನೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಆ ಬೀಜದಲ್ಲಿ ಅಂಥ ಶಕ್ತಿ ಇರೋದ್ರಿಂದಲೇ ಆ ಮೊಳಕೆ ಆಗಿ ಮುಂದಾಗ ದೊಡ್ಡ ಮರವಾಗಿ ಬೆಳೆಯೋದು. ಎಲ್ಲ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಚಿಕ್ಕದರಲ್ಲಿ ತುಂಬಾ ಅಡಕಾಗಿದೆ. ಫಲ್ಗು ನದಿಯಲ್ಲಿ ಎಲ್ಲವೂ ಇದೆ. ಈ ನಿಟ್ಟಿನಲ್ಲಿ ಫಲ್ಗು ನದಿಯ ಸೇವನೆಯನ್ನ ತುಂಬಾ ಮಾಡ್ಬೇಕು. ಒಂದು ಚಿಕ್ಕ ಘಟನೆ ಇದೆ ಫಲ್ಗು ನದಿ ಬಗ್ಗೆ. ಅದಕ್ಕೆ ಸೀತಾದೇವಿ ಶಾಪ ಕೊಟ್ಲು ಅಂತಾನು ಒಂದು ಘಟನೆಯನ್ನು ಹೇಳ್ತಾರೆ. ಅದಕ್ಕೋಸ್ಕರನೇ ಜಾಸ್ತಿ ನೀರು ಸಿಗಲ್ಲ ಆ ಫಲ್ಗು ನದಿಯಲ್ಲಿ ಅಂತ. ಇಂಥ ಫಲ್ಗು ಸ್ನಾನಕ್ಕೆ ಯಾಕೆ ಅಷ್ಟು ಮಹತ್ವ ಇದೆ ಅಂದ್ರೆ, ಒಬ್ಬ ರಾಜ, ಆ ರಾಜನ ಒಂದು ಆಸ್ಥಾನದಲ್ಲಿ ಇಬ್ರು ಇರ್ತಾರೆ, ಒಳ್ಳೆ ಬಿಸ್ನೆಸ್ ಮಾಡೋರು. ಒಬ್ಬ ಕಪಿಂಜಲ, ಇನ್ನೊಬ್ಬ ವ್ಯಕ್ತಿ ಜೊತೆಗಿರ್ತಾರೆ. ಇವರಿಬ್ಬರಿಗೆ ಏನ್ ಜಗಳ ಶುರು ಆಗ್ಬಿಡತ್ತೆ ಅಂದ್ರೆ, ನಾನು ಇವನ್ಗಿಂತ ಜಾಸ್ತಿ ದುಡಿಬೇಕು ಅಂತ, ಇವ್ನು ನನಗಿಂತ ಇವನ್ ಯಾಕೆ, ನಾನು ಇವನ್ಗಿಂತ ಜಾಸ್ತಿ ದುಡಿಬೇಕು ಅಂತ. ಹೀಗೆ ಇಬ್ಬರಲ್ಲಿ ಜಗಳ ಶುರು ಆಗುತ್ತೆ. ವಸಿಷ್ಠರ ಹತ್ರ ಹೋಗ್ತಾರೆ. ವಸಿಷ್ಠರ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ನೋಡಿ ವಸಿಷ್ಠರೇ, ನಾನು ಜಗತ್ನಲ್ಲಿ ಏನನ್ನ ಮಾಡಿದ್ರೆ ಉದ್ಧಾರ ಆಗ್ತೇನೆ ಹೇಳಿ, ಬಿಸ್ನೆಸ್ ಅಲ್ಲಿ ತುಂಬಾ ಮುಂದೆ ಹೋಗ್ಬೇಕು, ಎಲ್ಲ ಸಕಲ ಸೌಭಾಗ್ಯ ನಂಗೆ ಸಿಗ್ಬೇಕು. ಅವ್ರು ಹೇಳ್ತಾರೆ, ನೋಡಪ್ಪ, ಇಂಥ ಯಾಗ ಮಾಡು, ಇಂಥ ಪೂಜೆ ಮಾಡು, ಎಲ್ಲ ಕೊಟ್ಟು. ಅವನೇನಾಗ್ಬಿಟ್ಟ, ಇನ್ನೊಬ್ಬನಿಗಿಂತ ಮೇಲ್ ಬಂದ್ಬಿಟ್ಟ. ಇವನು ಇನ್ನೊಬ್ಬನ ಹೊಟ್ಟೆವರಿಗೆ ಶುರು ಆಯ್ತು. ಇವ್ ನನಗಿಂತ ಜಾಸ್ತಿ ಆಗ್ಬಿಡುತ್ತೆ, ಏನ್ ಮಾಡೋದು? ಈ ವಸಿಷ್ಠರಿಗಿಂತ ಜಾಸ್ತಿ ಒಳ್ಳೆ ತಿಳ್ಕೊಂಡಿರೋರ ಹತ್ರ ಹೋಗ್ತೀನಿ, ಅವ್ರೇನ್ ಹೇಳ್ತಾರೋ ನಾನು ಅದನ್ನ ಮಾಡ್ತೀನಿ, ಮೀರಿಸ್ಬಿಡ್ತೀನಿ ಅಂತ ಅವನು ಹೊರಟ. ಅವಾಗ ಒಬ್ಬ ದಾರಿ ಹೋಗ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹೋದ, ಯಾರ ಹತ್ರ ಹೋಗ್ಲಿ. ಒಬ್ರು ಬಂದ, ಅವನಂದ, ವಿಶ್ವಾಮಿತ್ರ ಹತ್ರ ಹೋಗುವಂತ. ಅಬ್ಬಾ, ನಮ್ಗೆ ಇತಿಹಾಸದಲ್ಲಿ ಕೇಳೋ ಎರಡು ಹೆಸರು ಪ್ರಸಿದ್ಧ, ಒಂದು ವಸಿಷ್ಠರು, ಇನ್ನೊಂದು ವಿಶ್ವಾಮಿತ್ರರು. ಇವ್ರಿಗೆ ಆಗ್ ಬರೋದಿಲ್ಲ ಇಬ್ರಿಗೆ, ಒಬ್ರಿಗಿಂತ ಒಬ್ರು. ಒಬ್ಬ ವಸಿಷ್ಠರು ಸೌಮ್ಯ ಸ್ವಭಾವ, ವಿಶ್ವಾಮಿತ್ರರು ಸ್ವಲ್ಪ ಜೋರು. ಆಯ್ತು, ವಿಶ್ವಾಮಿತ್ರ ಹೋದ್ರು, ನಮಸ್ಕಾರ ಮಾಡ್ದ, ದಯವಿಟ್ಟು ಏನಾದ್ರು ತಿಳಿಸ್ಕೊಡಿ, ಏನಾದ್ರು ಮಾಡಿ ಮೀರಿಸ್ಬೇಕು ಅಂತ. ಅಷ್ಟೇ ತಾನೇ, ಯೋಚನೆ ಮಾಡ್ಬೇಡ. ಈ ಫಾಲ್ಗುಣ ಮಾಸ ಬಂದಾಗ 1 ತಿಂಗಳು ಫಲ್ಗುಣದಲ್ಲಿ ಸ್ನಾನ ಮಾಡೋದು ಅಷ್ಟೇ, ಇದೇನ್ ಮಾಡ್ಬೇಡ ಅಂತ. ಅಬ್ಬಾ, ನೋಡ್ತಾನೆ ಫಲ್ಗುಣದಲ್ಲಿ ನೀರೇ ಕಾಣ್ತಾರೆ, ಸ್ನಾನ ಏನ್ ಮಾಡೋದು? ಏನಿಲ್ಲ, ಒಂದು ತಮ್ಗೆ ತಗೊಂಡು ಹಾಕು ಅಂತ, ಅಷ್ಟೇ ಸ್ನಾನ. ಸರಿ, ಆ ಸ್ನಾನವನ್ನ ಮಾಡ್ದ 1 ತಿಂಗಳುಗಳ ಕಾಲ. ನೋಡಿ, ಅವನ ಅದೃಷ್ಟ ಎಲ್ಲೋ ಹೊರಟೋಯ್ತು. ಆರಾಮ್, ಅವನ್ ಮೀರಿಸೋರೇ ಸಿಗ್ಲಿಲ್ಲ. ಅಂದ್ರೆ ಇದರ ಒಟ್ಟು ತಾತ್ಪರ್ಯ ಏನು ಅಂದ್ರೆ, ಫಾಲ್ಗುಣ ಮಾಸ ಬಂದಾಗ ಫಲ್ಗು ನದಿಗೆ ಹೋಗ್ದೇನೆ ಇರಬಾರ್ದು ಅಂತ, ಅಷ್ಟು ತಾತ್ಪರ್ಯ. ಅಲ್ಲ, ಮನೆಯಲ್ಲೇ ಇದೀವಿ ನಾವು, ಸಾಧ್ಯ ಇಲ್ಲ ಹೋಗ್ಲಿಕ್ಕೆ, ಫಲ್ಗು ನದಿ ನೆನಪಿಸ್ಕೊಡಿ. ಗಂಗೆ ಹತ್ರನೇ ಹೋಗ್ಬೇಕು ಅಂತಿಲ್ಲ, ತೀರಾ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಮನೆಯಲ್ಲೇ ಇದ್ದು ಆ ಗಂಗೆ ಅಂತ ಸ್ಮರಣೆ ಮಾಡ್ಕೊಳ್ಳಿ. ಈಗ ಸರಯೂ ನದಿಗೆ ಹೋಗಿರ್ತೀವಿ, ಅನೇಕ ನದಿಗಳ ಹತ್ರ ಹೋಗಿರ್ತೀವಿ. ಆ ನೀರನ್ನು ತಗೊಬಂದ್ ಕೆಲವ್ರು ಇಟ್ಕೊಂಡಿರ್ತಾರೆ, ಹವ್ಯಾಸ ಇರುತ್ತೆ. ಯಾರು ನೀರು ತಗೊಬಂದಿದ್ರೆ ಅದನ್ನ ಪ್ರೋಕ್ಷಣೆ ಮಾಡ್ಕೊಂಡ್ರು ಸಾಕು. ಆ ಫಲ್ಗು ನದಿಯ ಸ್ಮರಣೆ, ಫಲ್ಗು ನದಿಯ ಪ್ರೋಕ್ಷಣೆ ತುಂಬಾ ಉತ್ತಮ ಈ ಫಾಲ್ಗುಣ ಮಾಸದಲ್ಲಿ. ಇದೊಂದು ವಿಷಯ. ಮತ್ತೊಂದು, ಈ ಫಾಲ್ಗುಣ ಮಾಸ ತುಂಬಾ ಸ್ಪೆಷಲ್ ಯಾಕೆ? ಒಂದು ಶಿವರಾತ್ರಿ ಪ್ರಯುಕ್ತವಾಗಿ ನಾವೇನೇನು ಆಚರಣೆ ಮಾಡಬೇಕು ಅದು ಬಹಳ ವಿಶೇಷ.
ಅಂತ ಹೇಳ್ತಾ ಇರ್ತೀನಿ. ಇನ್ನೊಂದು ಈ ಹೋಲಿಕಾ ವ್ರತ, ಹೋಲಿ ಹುಣ್ಣಿಮೆ ಏನಿದೆ ಅದು ಬಹಳ ವಿಶೇಷ. ಕೆಲವುದೇನಾಗುತ್ತೆ ನಮ್ಗೆ ಈ ಮಾಸ ಮಹಾತ್ಮೆಗಳಲ್ಲಿ ನೋಡಿದಾಗ ಅದು ಇನ್ನೊಂದು ಮಾಸದಲ್ಲಿ ಬರುವಂತ ಹಬ್ಬ ಅಂತ ನಮ್ಗೆ ಅನಿಸುತ್ತೆ. ಇದು ಒಂದೇ ಮಾಸದ ಮಹಿಮೇಲೆ ಕೊಟ್ಟಿರ್ತಾರೆ ಈ ಹಬ್ಬ ಅಂತ ಹೇಳಿ. ಅದೇನು ಆಚರಣೆ ಆಗಿರುತ್ತೆ ಅಂದ್ರೆ ಪೂರ್ಣಿಮೆಯಿಂದ ಪೂರ್ಣಿಮೆಯವರೆಗೆ ಅಂತ ಒಂದು ಹಬ್ಬದ ಆಚರಣೆ ಇರುತ್ತೆ. ಆ ಸಂಕಲ್ಪಕ್ಕೆ ಅನುಗುಣವಾಗಿ ಕೆಲವು ಸರಿ ಪುರಾಣದಲ್ಲಿ ಈ ಮಾಸದಲ್ಲಿ ಬಂದಿರೋದು ಅದು ಹಿಂದಿರಕ್ಕೆ ಹೋಗಿರುತ್ತೆ ನಮ್ಗೆ, ಅದನ್ನು ಕೂಡ ಗಮನಿಸಬೇಕು. ಅಂತೂ ಹೋಲಿಕಾ ಹುಣ್ಣಿಮೆ ಏನಿದೆ ಇದು ಬಹಳ ವಿಶೇಷ. ಹೋಳಿ ಹುಣ್ಣಿಮೆಯನ್ನು ಹೇಗೆ ಆಚರಣೆ ಮಾಡಬೇಕು, ಅದನ್ನ ಒಂದು ಹೋಲಿಕಾ ವ್ರತ ಅಂತಾನೆ ಇದೆ. ಹೋಲಿಕಾ ದೇವಿಯ ಪೂಜೆಯನ್ನ ಮಾಡಬೇಕು. ನಮ್ಗೆಲ್ಲ ಹೋಲಿ ಹಬ್ಬ ಅಂದ್ರೆ ಬರೀ ಬಣ್ಣ ಎರಚಿಕೊಳ್ಳೋದು ಇಷ್ಟೇ ನಮಗೆ ಗೊತ್ತಿದೆ. ಅಲ್ಲ, ಹೋಲ ಅಂತ ಒಬ್ಬ ಅಸುರ ದಾನವ, ಅವನ ಮಗಳು ಹೋಲಿಕೆ, ಆ ಹೋಲಿಕೆಯ ಪೂಜೆಯನ್ನ ಮಾಡಬೇಕು ಅಂತ ಇದೆ. ಅದಕ್ಕೆ ಈ ಮನೆ ಮುಂದೆ ಈ ಬೆಂಕಿ ಹತ್ತಿಸ್ಬಾರ್ದು. ಮನೆ ಮುಂದೆ ಬೆಂಕಿ ಹತ್ತಿದೆ ಅಂದ್ರೆ ಏನರ್ಥ, ಯಾರೋ ಹೋಗಿದ್ದಾರೆ ಅಂತ ಅರ್ಥ. ಆದ್ರೆ ಹಾಗಲ್ಲ, ಹೋಳಿ ಹುಣ್ಣಿಮೆ ದಿವಸ ಅದ್ರ ಮುಂಚೆ ಹೋಲಿಕಾ ಪೂಜೆ ಅಂತ ಮಾಡ್ತಾರೆ ವಿಶೇಷವಾಗಿ. ಅದು ಚಿಕ್ಕ ಕಟ್ಟಿಗೆಗಳನ್ನ ಹೊರಗಡೆ ಹಾಕಿ ಗೋಮಯದ ಇದನ್ನ ಭರಣಿ ಹಾಕಿ ಅದನ್ನ ಮಾಡ್ತಾರೆ, ಬೆಂಕಿ ಉರಿಸ್ತಾರೆ. ಉರಿಸಿ ನಂತರ ಈ ಬೆಲ್ಲ ಅದು ಇತ್ಯಾದಿಗಳನ್ನ ಅದಕ್ಕೆ ಹಾಕ್ತಾರೆ. ಹಾಕಿ ಅಲ್ಲಿ ಹೋಲಿಕಾ ಆರಾಧನೆ ಅಂತ ಅವಳ ಪೂಜೆಯನ್ನ ಮಾಡೋ ಕ್ರಮ ಇದೆ. ಈ ತರ ಇನ್ನೊಂದು ಮನ್ಮಥನ ಪೂಜೆಯನ್ನು ಹೋಲಿ ಹುಣ್ಣಿಮೆ ದಿವಸ ಮಾಡ್ತೀವಿ. ಈ ತರ ಇಬ್ಬರು ಪೂಜೆ. ಅದರ ಬಗ್ಗೆ ವಿಶೇಷವಾಗಿ ಫಾಲ್ಗುಣ ಮಾಸದಲ್ಲಿ ಹೇಳಿದ್ದಾರೆ ಹೋಲಿ ಹುಣ್ಣಿಮೆಯ ಆಚರಣೆ ಕಡ್ಡಾಯ. ಓಕುಳಿ ಆಟ ಅಂತ ವಿಶೇಷವಾಗಿ ಎಲ್ಲ ಬಣ್ಣವನ್ನ ಎರಚ್ಕೊಳ್ಳೋದು. ಆದ್ರೆ ಇನ್ನೊಂದು ಮಾರನೇ ದಿವಸ ಎಲ್ಲೂ ಹೊರಡಬಾರ್ದು. ಈ ಪಾಡ್ಯ ಏನ್ ಬರುತ್ತಲ್ಲ, ಆ ಪಾಡ್ಯ ದಿವಸ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಅಂತ ನಾವು ಹೊರಡಬಾರ್ದು, ಅದು ನಿಷಿದ್ಧ ದಿವಸ. ಹೋಳಿ ಹುಣ್ಣಿಮೆ ಮಾರನೇ ದಿವಸ ಬಹಳ ನಿಷಿದ್ಧ. ಅದನ್ನು ಈ ಫಾಲ್ಗುಣ ಮಾಸದಲ್ಲಿ ತಿಳಿಸಿದ್ದಾರೆ. ಇದೆಲ್ಲ ಇರ್ಲಿ, ನಮ್ಗೆ ಸುಲಭವಾಗಿ ಏನಾದ್ರು ಒಂದು ಮಾರ್ಗ ಇದೆಯಾ ಫಾಲ್ಗುಣ ಮಾಸದಲ್ಲಿ ಸಾಧನೆ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಪಂಚವ್ರತ ಅಂತ ಒಂದು ವ್ರತ ಹೇಳ್ತಾರೆ, 5. ಇನ್ನೊಂದು ದಾನಗಳ ಬಗ್ಗೆ ಹೇಳ್ತಾರೆ. ಏನೇನ್ ದಾನ ಮಾಡ್ಬೇಕು ಫಾಲ್ಗುಣ ಮಾಸ ಬಂದಾಗ. ದಾನ ಅಂತ ಬಂದ ಕೂಡಲೇ ತುಂಬಾ ಲಿಸ್ಟ್ಗಳಿರುತ್ತೆ. ಆದ್ರೆ ನಮಗೆ ಯಾವ ದಾನ ಉಚಿತ ಅನ್ನೋದನ್ನ ನಾವು ನೋಡ್ಕೊಂಡು ಹೋಗೋಣ. ಮೊದಲು ಇರೋ ದಾನಗಳ ಬಗ್ಗೆ ಹೀಗೆ ಹೇಳ್ತಾರೆ. ಏನು, ಶಯ್ಯಾದಾನ ಅಂದ್ರೆ ಹಾಸಿಗೆ ದಾನ ಕೊಡೋದು, ದಿಂಬು ಬೆಡ್ಶೀಟು ಇತ್ಯಾದಿಗಳು. ಇದನ್ನ ಒಬ್ಬ ದಂಪತಿಗಳಿಗೆ ದಾನ ಕೊಡಬೇಕು. ಸಾಮಾನ್ಯವಾಗಿ ಹೊಸದಾಗಿ ಯಾರು ಮದುವೆ ಆಗಿರ್ತಾರೆ ಅಂತಹ ದಂಪತಿಗಳನ್ನ ಕರೆದು ಅವರಿಗೆ ಹಾಸಿಗೆ ಮೇಲೆ ಏನು ಕೂಡಿಸಿ ಅವರಿಗೆ ಉಚಿತವಾದ ದಕ್ಷಿಣೆ ಅದು ಇದು ಎಲ್ಲವನ್ನ ಕೊಟ್ಟು ಸತ್ಕಾರ ಮಾಡ್ತಾರೆ. ಇದೊಂದು ವಿಶೇಷ ಈ ಫಾಲ್ಗುಣ ಮಾಸದಲ್ಲಿ ಮಾಡೋದು. ಮತ್ತೊಂದು, ಈ ದಂಪತಿಗಳು ಏನ್ ಮಾಡ್ತಾರೆ, ಮಕ್ಕಳಾಗ್ಬೇಕು ಅಂತ ಈ ಪಯೋವ್ರತ ಅಂತ ಮಾಡ್ತಾರೆ. 15 ದಿವಸದ ಪಯೋವ್ರತ. ಆ ಪಯೋವ್ರತ ವಿಶೇಷವಾಗಿ ಈ ಫಾಲ್ಗುಣ ಮಾಸದಲ್ಲೇ ಮಾಡುವಂತಹ ವ್ರತ. ಇದು ಬೇರೆ ಮಾಸಕ್ಕಿಂತ ಈ ಮಾಸದಲ್ಲಿ ಮಾಡೋದು ಬಹಳ ವಿಶೇಷ. ಅದನ್ನ ನೆನ್ಪಿಟ್ಕೊಳ್ಬೇಕು. ಅದರಲ್ಲಿ ನಿಮ್ಗೆ ಪಯೋವ್ರತವನ್ನ ಯಾವಾಗ ಮಾಡ್ತಾರೆ ಅಂದ್ರೆ ಫಾಲ್ಗುಣ ಶುಕ್ಲ ಪಕ್ಷದ ಪ್ರತಿಪತ್ ತಿಥಿಯಿಂದ ಆರಂಭಿಸಿ ದ್ವಾದಶಿವರೆಗೆ, ಅಂದ್ರೆ 15 ದಿವಸ ಅಂದ್ರೆ 12 ದಿವಸ ಬರುತ್ತೆ. ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 12 ದಿವಸಕ್ಕೆ ಬರುತ್ತೆ. 3 ದಿವಸ ಏನಕ್ಕೆ ಅಂದ್ರೆ ರೆಸ್ಟ್ ತಗೊಳ್ಳಿಕ್ಕೆ, ಅವಾಗ ದೇವತೆಗಳ ಆರಾಧನೆ ಮಾಡಿ ಒಟ್ಟು 15 ದಿವಸ ಅಂತ ಕೊನೆಗೆ. ಅದು ಈ 12 ದಿವಸದ ವಿಶೇಷವಾದ ಆಚರಣೆ ಏನಿದೆ, ಆ ಆಚರಣೆಯನ್ನ ಫಾಲ್ಗುಣ ಮಾಸದಲ್ಲೇ ಮಾಡಬೇಕು. ಇದು ಪಯೋವ್ರತ ವಿಶಿಷ್ಟವಾಗಿ. ಅಷ್ಟೇ ಅಲ್ಲ, ಆಗಲೇ ಹೋಲಿಕಾ ದೇವಿಯ ಆರಾಧನೆಯನ್ನ ಹೇಳಿದೆ. ಈ ಹೋಲಿಕಾ ದೇವಿಯ ಆರಾಧನೆಯನ್ನ ಮಾಡ್ತಾ ಒಂದು ಶ್ಲೋಕವನ್ನು ಕೂಡ ಹೇಳ್ಕೊಳ್ಳಿಕ್ಕಿದೆ. ಆ ಹೋಲಿಕಾ ದೇವಿಯನ್ನ ಆರಾಧನೆ ಮಾಡ್ತಾ ಹೇಳ್ಬೇಕಾದ ಶ್ಲೋಕ, ಅಸ್ಮಾಭಿರ್ ಸಂತ್ರಸ್ತೈಹಿ ಕೃತಾತ್ವಂ ಹೋಲಿಕೇಯತಃ ಅತಸ್ತ್ವಾಂ ಪೂಜಯಿಷ್ಯಾಮಿ ಭೂತೆ ಭೂತಿಪ್ರದಾ ಭವ. ಅದು ಯಾವ ಅಗ್ಗಿಷ್ಟಿಕೆ ಅದೇನು ಹಚ್ತೀವಲ್ಲ ಕಟ್ಟಿಗೆಯಲ್ಲಿ ಬೆಂಕಿಯನ್ನ, ಆಮೇಲೆ ಪುಡಿ ಪುಡಿ ಭಸ್ಮ ರೂಪದಲ್ಲಿ ಬೀಳತ್ತಲ್ಲ, ಅದು ಹಚ್ಕೊಳ್ಬೇಕಂತೆ ಸ್ವಲ್ಪ ದೇಹಕ್ಕೆ. ಹಚ್ಕೊಂಡು ಸ್ನಾನವನ್ನು ಮಾಡೋ ಪದ್ಧತಿನೂ ಇದೆ, ಹಚ್ಕೊಳ್ತಾರೆ ಸಾಮಾನ್ಯವಾಗಿ. ಯಾಕೆ ಹಚ್ಕೊಳ್ಬೇಕು ಅಂದ್ರೆ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಜಾಸ್ತಿ ಅಂತ. ಆ ಲಕ್ಷ್ಮೀ ಸನ್ನಿಧಾನ ಅಂತ ಆ ವಿಭೂತಿಯನ್ನು ಸ್ವಲ್ಪ ಹಚ್ಕೊಳ್ಳೋದಿದೆ. ಆ ಹಚ್ಕೊಳ್ಳುವಂತಹ ಕ್ರಮವನ್ನು ಈ ಫಾಲ್ಗುಣ ಮಾಸದಲ್ಲಿ ಮಾಡಬೇಕು. ಅದನ್ನ ಪುರಾಣಗಳಲ್ಲಿ ತಿಳಿಸಿದ್ದಾರೆ. ಇನ್ನೊಂದು ದಾನಗಳ ಬಗ್ಗೆ ಕೊನೆಯದಾಗಿ ಬಂದ್ರೆ, ಈ ದಾನ ಯಾವ್ದನ್ನ ನೀಡಬೇಕು ಅಂತ ನಾರದರು ಪ್ರಶ್ನೆ ಕೇಳ್ತಾರೆ ವಸ್ತುತಃ. ಅದಕ್ಕೆ ಭಗವಂತನೇ ಉತ್ತರ ಕೊಡ್ತಾ ಹೋಗ್ತಾನೆ. ಈ ಶಯ್ಯಾದಾನದ ಬಗ್ಗೆ ಆಗ್ಲೇ ಬಂತು. ಇನ್ನು ಶಯ್ಯಾದಾನ ಮಾಡಿದ್ರೆ ಪ್ರಭಾವ ಏನು ಅಂತ. ಶಯ್ಯಾದಾನ ಮಾಡಿದ್ರೆ ಪ್ರಭಾವ ಇಷ್ಟೇ ಅಂತ. ಇವಾಗ ಮನೆಗಳಲ್ಲಿ ವಿಚ್ಛೇದನ ಆಗತ್ತಲ್ಲ, ಡೈವರ್ಸ್, ಇದಾಗಬಾರ್ದು ಅಂತ ಆದ್ರೆ ಮುಂಚೆನೆ ಒಂದು ದಾನ ಅಂತ ಇದನ್ನು ನೀಡಿರ್ಬೇಕು. ಆಗ ಸ್ವಲ್ಪ ಸಮತೋಲನ ಇರುತ್ತಂತೆ. ದಂಪತಿಗಳೊಬ್ಬರನ್ನ ಕರೆಸಿ ಅವ್ರಿಗೆ ಉಪಚಾರ ಮಾಡಿದ್ರೆ ಇವ್ರ ಜೀವನ ಚೆನ್ನಾಗಿರುತ್ತೆ ಅಂತ ಅದಕ್ರಮವಾಗಿ. ಮತ್ತೆ ಸಂತಾನ ಬೇಕು ಅಂದ್ರೆ ಬಾಲ ಬ್ರಹ್ಮಚಾರಿಗಳಿಗೆ ಒಂದಿಷ್ಟು ದಾನ ಅಂತ ಸುಬ್ರಹ್ಮಣ್ಯ ಷಷ್ಠಿ ದಿವಸ ಕೊಡ್ತಾರಲ್ಲ, ಆ ತರ ಈ ಫಾಲ್ಗುಣ ಮಾಸದಲ್ಲೂ ದಾನವನ್ನ ಕೊಡಬಹುದು. ಇನ್ನು ಗೃಹದಾನ, ಮನೆಯನ್ನ ಕೊಡುವಂತಹ ಶಕ್ತಿ ಇರೋರು ಮನೆ ದಾನವನ್ನ ಮಾಡಬಹುದು. ಅದರಲ್ಲೂ ಮನೆ ಅಂದ್ರೆ ಎಲ್ಲಿ ಮನೆ ದಾನ ಅಂದ್ರೆ ತೀರ್ಥಕ್ಷೇತ್ರದಲ್ಲಿ ಒಂದ್ ಮನೆ ಮಾಡ್ಕೊಡ್ಬೇಕಂತೆ. ಅಯ್ಯೋ ಇದೆಲ್ಲ ನಮ್ ಕೈಲಿ ಆಗಲ್ಲ, ಇಂಥ ದಾನ ಎಲ್ಲ ಕೇಳಾದ್ರೂ ಕೇಳಿ, ಯಾವ್ದಾದ್ರು ಒಂದ್ ಜನ್ಮಕ್ಕಂತ ಭಾಗ್ಯನು ನಮಗ್ ಕೊಡ್ಲಿ ದೇವ್ರು ಅಂತ ಸಂಪತ್ತನ್ನ. ಅಂತೂ ಆ ದಾನವನ್ನ ಈ ಫಾಲ್ಗುಣ ಮಾಸದಲ್ಲಿ ಮಾಡೋದು ತುಂಬಾ ಶ್ರೇಷ್ಠ.
ಇದಾದ್ಮೇಲೆ ಈ ತಿಲದಾನ ಮಾಡ್ಬೇಕು, ಎಳ್ಳಿನ ದಾನ. ಇದು ಯಾವಾಗ? ಶ್ರಾದ್ದ ಬಂದ್ರೆ, ಫಾಲ್ಗುಣ ಮಾಸದಲ್ಲಿ ಶ್ರಾದ್ದ ಬಂದಾಗ ತಿಲವನ್ನ ಕೊಡ್ಬೇಕು. ವಸ್ತುತಃ ಒಂದು ಬಂಗಾರದ ಪಾತ್ರೆಯಲ್ಲಿ ಎಳ್ಳನ್ನು ಪೂರ್ಣ ತುಂಬಿಸಿ ಕೊಡ್ಬೇಕು. ನಮ್ಗೆ ಬಂಗಾರ ಎಲ್ಲ ಆಗಲ್ಲ, ದೂರದ ಮಾತು. ಒಂದ್ ಸಣ್ಣ ಕಾಯಿನ್ನೇ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಬಂಗಾರದ್ದು, ಏನು ಬಂಗಾರದ ಪಾತ್ರೆಯಲ್ಲಿ ಇಟ್ಟು ಎಳ್ಳನ್ನ ಎಲ್ಲ ಸಾಧ್ಯನಾ ಅಂದ್ರೆ ದಕ್ಷಿಣೆ ಎಳ್ಳು ಅಷ್ಟನ್ನಾದ್ರೂ ಕೂಡ ಯಥಾಶಕ್ತಿ ದಕ್ಷಿಣೆ 100, 200 ರೂಪಾಯಿನೋ, 1000 ರೂಪಾಯಿನೋ ಎಷ್ಟಾಗತ್ತೋ ಅಷ್ಟು. ನಮ್ಗೆ ಲಕ್ಷ ಕೊಡೋ ಶಕ್ತಿ ಇದ್ರೆ ಕನಿಷ್ಠ ಪಕ್ಷ 1000 ಇಡ್ಬೇಕಲ್ವ. ತೀರಾ ಅಷ್ಟು ಇಡದಿದ್ರೆ ಏನು ಉಪಯೋಗ? ಹಾಗಾದ್ರೆ ನೋಡ್ಕೊಂಡು ಯಥಾಶಕ್ತಿಯಾಗಿ ನಮಗೆ ಎಷ್ಟು ಸಾಧ್ಯನೇ ಫಾಲ್ಗುಣ ಮಾಸದಲ್ಲಿ ಒಳ್ಳೆಯ ಸದ್ಬ್ರಾಹ್ಮಣನಿಗೆ ದಾನವನ್ನ ನೀಡಬೇಕು. ಇದಾದ್ಮೇಲೆ ಜಲದಾನ ಅಂತಿದೆ. ಜಲದಾನ ಅಂದ್ರೆ ನೀರು. ಯಾರೋ ನೀರ್ ಕೇಳ್ತಾ ಇರ್ತಾರೆ, ನೋಡೋ ಹಲ್ಲಿಯಾಗಿ ಹುಡ್ತೀಯ ನೀರ್ ಕೊಡದೆ ಇದ್ರೆ ಅಂತ ಮನೇಲಿ ಬೈತಾ ಇರ್ತಾರೆ. ನಿಜ, ಹಲ್ಲಿಯಾಗಿ ಹುಡ್ತಾರೆ. ಅದೊಂದು ಕಥೆನೂ ಕೂಡ ಇದೆ. ಯಾಕಾದ್ರೂ ಹಲ್ಲಿಯಾಗಿ ಹುಟ್ಟದ್ನು ಅಂತ ಒಬ್ಬ ರಾಜ ನೀರ್ ಕೊಡ್ದೇನೆ ಹಲ್ಲಿಯಾಗಿ ಹುಟ್ಟುಕೊಂಡ್ಬಿಟ್ಟ. ಅದೇ ಅರಮನೇಲಿ ಅದೇ ಹಲ್ಲಿಯಾಗಿ ಕೂತಿದ್ದಾನೆ. ಯಾರೋ ಒಬ್ಬ ಬ್ರಾಹ್ಮಣೋತ್ತಮ ಬಂದ, ಒಬ್ಬ ಋಷಿನ್ ಕರ್ಕೊಂಡ್ ಬಂದ, ಅವನ ವಂಶದಲ್ಲಿರೋನು, ಹಲ್ಲಿಯಾಗಿ ಹುಟ್ಬಿಟ್ಟಿದ್ದಾನೆ ಇವನು. ಪಾದ ಪ್ರಕ್ಷಾಳನೆ ಮಾಡ್ದ, ಬ್ರಾಹ್ಮಣರ ಪಾದ ಪ್ರಕ್ಷಾಳನೆ ಆಯ್ತು. ಆ ನೀರು ಹಾಕ್ಬೇಕಾದ್ರೆ ಅದು ಸ್ವಲ್ಪ ಹಿಂಗ್ ಮೇಲೆ ಸಿಡೀತು. ಆ ಹಲ್ಲಿಗೆ ಸಿಡಿದಂಗ ಅದು ಉದ್ಧಾರ ಆಗೋಯ್ತು. ಹಾಗಂತ ಹೇಳಿ ಇವಾಗ ನಾವು ಸಿಡಿಸ್ಬಿಟ್ರೆ ಉದ್ಧಾರ ಆಗ್ಬಿಡತ್ತ ಅಲ್ಲಿ? ನಮಗದು ಈಗ ಗೊತ್ತಾಗಲ್ಲ. ಅಂದ್ರೆ ಬ್ರಾಹ್ಮಣರ ಪಾದ ಜಲಕ್ಕೆ ಅಷ್ಟು ಶ್ರೇಷ್ಠತ್ವ ಇದೆ. ದೊಡ್ಡ ಜ್ಞಾನಿಗಳು ಮಹಾತ್ಮರು ಬಂದ್ರೆ ದೇವತಾ ಪೂಜೆಯನ್ನು ಮಾಡೋರು, ಅವ್ರ ಕಾಲಿಟ್ರೆ ಸಾಕು, ಅಲ್ಲಿ ಶುಭ ಅಂತ ಅರ್ಥದಲ್ಲಿ ಫಾಲ್ಗುಣ ಮಾಸ ಅಂತವ್ರನ್ನ ಕರೆಸಿ ಮಾಡಿಸೋದು ಬಹಳ ವಿಶೇಷ. ಇನ್ನು ಗೋದಾನ ಮಾಡೋದಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಗೋದಾನ ಯಾಕೆಂದ್ರೆ ಗವಾ ಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ, 14 ಲೋಕ ಪ್ರತಿಯೊಂದು ಹಸುವಿನ ಅಂಗಗಳಲ್ಲಿ ಇರುತ್ತಂತೆ, ಎಲ್ಲ ದೇವತೆಗಳಿರ್ತಾರೆ ಅಂತ ಆ ಗೋದಾನವನ್ನ ಮಾಡಿ ಅದರಲ್ಲಿ ಈ ತಾಮ್ರ ಬಣ್ಣ, ಸ್ವಲ್ಪ ಕೆಂಪು ಬಣ್ಣದ ಗೋವಿರುತ್ತೆ, ಅದಕ್ಕಿಂತ ಕಪ್ಪು ಬಣ್ಣದ ಗೋವು ಶ್ರೇಷ್ಠ. ಈ ಬಿಳಿ ಬಣ್ಣದ ಹಸುವಿಗಿಂತ ಕಪ್ಪು ಬಣ್ಣದ ಹಸು ಶ್ರೇಷ್ಠ. ಅದರಿಂದ ಆ ಕಪ್ಪು ಬಣ್ಣದ ಹಸುವನ್ನ ದಾನವಾಗಿ ಕೊಡೋದು ಬಹಳ ವಿಶೇಷ. ಅದರಲ್ಲೂ ಅದರ ಕೋಡಿಗೆಲ್ಲ ಬಂಗಾರದ ಒಂದು ಹಾಕ್ಬೇಕು ಅಂತ ಹೇಳ್ತಾರೆ. ಬಂಗಾರದ ಒಂದು ಮಾಡಿಸಿ, ಮತ್ತೆ ಈ ಗೊರಸಿರುತ್ತಲ್ಲ ಕಾಲಿಗೆ, ಅದಕ್ಕೆ ಬೆಳ್ಳಿದನ್ನ ಮಾಡಿಸಿ ಹಾಕ್ಬೇಕು. ತಾಮ್ರದ ತಗಡನ್ನ ಅದರ ಬೆನ್ನು ಭಾಗಕ್ಕೆ ಹಾಕ್ಬೇಕು, ವಸ್ತ್ರ ಹೊದಿಸ್ಬೇಕು, ಈ ತರ ತುಂಬಾ ಕ್ರಮ ಇದೆ. ಗಂಟೆಯನ್ನು ಹಾಕ್ಬೇಕು ಅಂತೆಲ್ಲ. ಆದಷ್ಟು ಗೋದಾನ ನಮಗೆ ಏನ್ ಗೊತ್ತಿದೆಯೋ ಶಾಸ್ತ್ರದ ಪ್ರಕಾರ ನಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನಂತೂ ಮಾಡ್ಬೇಕು. ಇದೆಲ್ಲ ಆಗ್ಲಿಲ್ಲ ಅಂದ್ರೆ ಇವಾಗೆಲ್ಲ ಏನ್ ಮಾಡ್ತಾರೆ, ಒಂದ್ ಬೆಳ್ಳಿ ಗೋವನ್ನು ಕೊಟ್ಬಿಡ್ತಾರೆ ಚಿಕ್ಕದಾಗಿ ದಾನ. ಅದನ್ನಾರು ಮಾಡಿ. ತಾಮ್ರದ ಗೋವು, ಒಟ್ಟು ಲೋಹದ ಗೋವನ್ನ ದಾನವನ್ನ ಹಾಕೊಡಿ, ಬಹಳ ಶ್ರೇಷ್ಠ. ಯಾಕಂದ್ರೆ ಗೋಲೋಕಕ್ಕೆ ಅವನು ಹೋಗ್ತಾನೆ ಅಂತ, ಕೃಷ್ಣನ ಹತ್ರ ಹೋಗ್ತಾನೆ ಅಂತ. ಅಂದ್ರೆ ಆಗ್ಲೇ ಹೋಗಲ್ಲ ಕೃಷ್ಣನ ಹತ್ರ, ಎಲ್ಲ ತನ್ನ ಆಯುಷ್ಯ ಮುಗಿದ ಮೇಲೆ ಒಳ್ಳೆ ಲೋಕಕ್ಕೆ ಸೇರ್ತಾನೆ ಅಂತ ಅರ್ಥ. ಇನ್ನು ಛತ್ರೋಪಾನಹ ದಂಡಯಿಸ್ತು ಅಂತ, ಈ ಛತ್ರಿ ದಾನ ಮಾಡೋದು, ಮತ್ತೆ ಉಪಾನಹ ಅಂದ್ರೆ ಪಾದರಕ್ಷೆ, ಚಪ್ಪಲಿ ಇತ್ಯಾದಿಗಳನ್ನ ದಾನ ಮಾಡೋದು, ಆ ದಾನವು ಕೂಡ ಬಹಳ ಶ್ರೇಷ್ಠ ಆಗಿದೆ ಅಂತ ಹೇಳ್ತಾರೆ. ಈ ರೀತಿ ಕೊನೆಗೆ ಮಹತ್ವ ಕೊಟ್ಟಿದ್ದಷ್ಟಕ್ಕೆ ಅನ್ನದಾನಕ್ಕೆ ಮಹತ್ವ ಕೊಡ್ತಾರೆ. ಅನ್ನದಾನ ಅಂತೂ ಅದು ಮಾಡ್ಲೇಬೇಕು. ಅದು ಯಾವ ಮಾಸ ಆಗ್ಲಿ, ಏನ್ ಫಾಲ್ಗುಣ ಮಾಸ ಬಂದಾಗಲ್ಲ, ಆದ್ರೆ ಬೇರೆ ಮಾಸದಲ್ಲಿ ಮಾಡಿದಾಗ ಫಲ ಬೇಗ ಬರಲ್ಲ, ಇನ್ಕ್ರೀಸ್ ಆಗಲ್ಲ ಬೇಗ. ಈಗ ಒಬ್ಬನಿಗೆ ಹಾಕಿದ್ರೆ ಅದು 10 ಜನಕ್ಕೆ ಸೇರಲ್ಲ, ಒಬ್ಬನಿಗೆ ಹಾಕಿದ್ರೆ ಒಬ್ಬನಿಗೆ ಅನ್ನದಾನ ಹಾಕಿದಾಗೆ. ಆದ್ರೆ ಫಾಲ್ಗುಣ ಮಾಸದಲ್ಲಿ ಹಾಗಲ್ಲ, ಒಬ್ಬನಿಗೆ ಹಾಕೋದು 10 ಜನಕ್ಕೆ ಹಾಕ್ದಂಗ್ ಲೆಕ್ಕ. ಅದರಿಂದ ಫಲ್ಗು ಸ್ವಲ್ಪ ಮಾಡಿದ್ರು ಜಾಸ್ತಿ ಫಲ ಸಿಗುತ್ತೆ. ಆದ್ರಿಂದ ಈ ಫಾಲ್ಗುಣ ಮಾಸಕ್ಕೆ ಇಷ್ಟೆಲ್ಲ ಮಹತ್ವ ಇದೆ. ಧಾನ್ಯ ದಾನವನ್ನ ಮಾಡಿ, ಅದರಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಹಾಲನ್ನ ಕೊಡ್ತಾರೆ. ಹಾಲನ್ನ ಕೊಡೋದು ಯಾಕೆ ಅಂತಂದ್ರೆ ಮಕ್ಕಳಾಗ್ಲಿಕ್ಕೆ, ಸಂತಾನ ಭಾಗ್ಯಕ್ಕೆ ವಿಶೇಷವಾಗಿದೆ. ಅದೇನಂದ್ರೆ ಈಗ ಈ ಅನೇಕ ಕ್ಷೇತ್ರಗಳ ದೇವಸ್ಥಾನಕ್ಕೆ ಹೋದಾಗ ಒಂದು ಚಿಕ್ಕ ಲೋಟದಲ್ಲಿ ಕೊಡ್ತಾರೆ ಹಾಲನ್ನ. ಕೊಟ್ಟ ಮೇಲೆ ಅಲ್ಲಿ ಬಾಲಕೃಷ್ಣನ್ ಮೂರ್ತಿ ಇರುತ್ತೆ, ಅದಕ್ಕೆ ಅಭಿಷೇಕ ಮಾಡಿ ನೀವು ತಗೊಳ್ಳಿ ಅಂತ ಕೊಡ್ತಾರೆ. ಹೊರಗಡೆ ಹೋಗ್ಬೇಕಾದ್ರೆ ಯಾರು ಮಕ್ಕಳು ಕಂಡ್ರೆ ಅವ್ರಿಗೊಂದು ಹಾಲನ್ನ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಇದು ಕ್ರಮ. ಅಂದ್ರೆ ಚಿಕ್ಕ ಮಕ್ಕಳಿಗೆ ತೃಪ್ತಿ ಆಗ್ಬೇಕು. ಅದಕ್ಕೆ ಚಿಕ್ಕ ಮಕ್ಕಳಿಗೆ ಎಷ್ಟು ಈ ಸಂತಾನ ಇಲ್ದಿರೋರು ಮಾಡ್ತಾ ಇರ್ತಾರೋ ಅವರು ಒಳ್ಳೇದಾಗತ್ತೆ ಅಂತ ಅರ್ಥ. ಈ ನಿಟ್ಟಿನಲ್ಲಿ ಈ ಫಾಲ್ಗುಣ ಮಾಸದಲ್ಲಿ ಪಯೋವ್ರತ ಹೇಳಿದಂತೆ ಇಂಥ ದಾನವನ್ನು, ಕ್ಷೀರ ದಾನವನ್ನ ಮಾಡಿ. ಈಗ ಪಯೋವ್ರತ ಅಂದ್ರೆ ಅದು ಒಂದಿಷ್ಟು ತುಂಬಾ ಕಷ್ಟ. 15 ದಿವಸದಲ್ಲಿ ಏನಂದ್ರೆ ಒಂದು ಸ್ವಲ್ಪ ಒಂದಿಷ್ಟೇ ಪರಿಮಾಣ ತಗೊಳ್ಬೇಕು. ಹಾಲಿಂದ ಒಂದು ಉದ್ಧರಣೆ ಹಾಲು, ಒಂದ್ ಸ್ವಲ್ಪ ಇನ್ ಹೆಚ್ಚು, ಹಿಂಗೆ ಇಬ್ರು ದಂಪತಿಗಳು ಸುಸ್ತಾಗ್ಬಿಟ್ಟಿರ್ತಾರೆ. ಇನ್ ಜೀವನದಲ್ಲಿ ಪಯೋವ್ರತನ, ಅಯ್ಯೋ ಸಾಕಪ್ಪ ಅಂತ. ಆದ್ರೆ ಆ ತೀರಾ ಆಗದೆ ಇದ್ರು ಕ್ಷೀರ ದಾನವನ್ನಾದ್ರೂ ಮಾಡಿ, ಹಾಲು ದಾನವನ್ನಾದ್ರೂ ಮಾಡಿ, ಅದನ್ನ ಮಾಡಿದ್ರು ಈ ಫಲವನ್ನ ಪಡೀಬಹುದು. ಈ ರೀತಿ ಭಗವಂತ ಅನೇಕ ರೀತಿಯ ದಾನಗಳನ್ನ ಈ ಫಾಲ್ಗುಣ ಮಾಸದಲ್ಲಿ ತಿಳಿಸ್ತಾನೆ. ಈ ದಾನ, ಫಲ್ಗುಣದೆಯ ಸ್ನಾನ, ವಿಶೇಷವಾಗಿ ಹೋಲಿ ಹುಣ್ಣಿಮೆಯ ಒಳ್ಳೆಯ ಆಚರಣೆ, ಮತ್ತೆ ಪಂಚಕ ವ್ರತ ಅಂತ ಆಗಲೇ ತಿಳಿಸಿದೆ. ಆ ಪಂಚಕ ವ್ರತದ ಬಗ್ಗೆ ಒಂದು ಕೊನೆಯದಾಗಿ ನೋಡ್ಬಿಡೋಣ. ಪಂಚಕ ವ್ರತ ಅಂತಂದ್ರೆ ಈ ಒಟ್ಟು 5 ಪದಾರ್ಥಗಳಿರುತ್ತೆ. ಏನು ಅಂದ್ರೆ ಭಸ್ಮ, ಮತ್ತೆ ಅಗ್ನಿ, ಮತ್ತೆ ಧೂಳಿ, ಮತ್ತೆ ಗೋಮಯ ಮತ್ತು ಕರ್ದಮ ಅಂತ. ಅದೇಂದ್ರೆ ಈ ಎಮ್ಮೆ, ಮತ್ತೆ ಆಕಳು, ಕತ್ತೆ, ಒಂಟೆ, ಮತ್ತೆ ಹೆಣ್ಣು ಕತ್ತೆ, ಇದರ ಮಲ ಇರತ್ತಲ್ಲ,
ಮಲವನ್ನ ಸೇರಿಸ್ಕೊಂಡು ಹಚ್ಕೊಳ್ಬೇಕು ಅಂತಿದೆ. ಅಯ್ಯಪ್ಪ, ನಾವ್ ಇದನ್ನ ಕೇಳಿದ್ರೆ ನಾವೇನಂತೀವಿ, ಪುರಾಣದಲ್ಲಿ ಏನೇನೋ ಹೇಳ್ತಾರೆ ಹೀಗೆಲ್ಲ. ಇದನ್ನೆಲ್ಲ ನಾವು ಹೋಗ್ಬಿಟ್ಟು ಅದ್ರ ಮಲ ಹಾಕೋದ್ರ ನಾವು ಹಚ್ಕೊಳ್ಬೇಕಾ? ಗೋಮಯ ಗೋಮೂತ್ರ ಅಂದ್ರೆ ಓಡೋಗೋರು ನಾವು. ಇಂಥದ್ರಲ್ಲಿ ಇದೆಲ್ಲ ಹೇಗೆ? ಬೇಡ, ಅದು ಯಾವ್ದು ಬೇಡ. ಗೋಮಯ ಇರುತ್ತಲ್ಲ, ಗೋಮೂತ್ರ ಇರುತ್ತಲ್ಲ. ಕೆಲವರು ಇನ್ನೊಂದು, ಈ ಗೋಮೂತ್ರ ಅಂತ ಬಂದಾಗ ಈಗ ಹಸು ಮೂತ್ರ ಹಾಕ್ತಾ ಇರುತ್ತೆ, ಕೆಲವರು ಹೋಗಿ ತಲೆನ ಇಟ್ಬಿಡ್ತಾರೆ. ಅಯ್ಯೋಯ್ಯೋ, ಚೀ 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 ಅಂತ ಬೇರೆಯವರೆಲ್ಲ ಅನ್ಕೊಳ್ತಾರೆ. ಬಸ್ಸು ತುಂಬಾ ಆರೋಗ್ಯ ಅದು. ಆ ಗೋಮೂತ್ರ ಅನ್ನೋದು ನಮ್ ತಲೆಗೆ ಬೀಳ್ಬೇಕು. ಅದನ್ನ ಔಷಧಿಯಲ್ಲಿ ಕೊಟ್ಟಾಗ ತಗೊಂಡ್ಬಿಡ್ತೀವಿ. ನಿಜವಾಗಿ ಬರ್ತಾ ಇದ್ರೆ ಅದನ್ನ ತಗೊಳ್ಳಿಕ್ಕೆ ಹಿಂಜರಿಕೆ. ಅದು ಯಾವತ್ ಹಿಂಜರಿಕೆ ಹೋಗತ್ತೋ ಅವತ್ ಹೋಗಿ, ತೊಂದ್ರೆ ಇಲ್ಲ. ಆದ್ರೆ ಗೋಮಯ ಗೋಮೂತ್ರ ಅದು ಬಹಳ ಶ್ರೇಷ್ಠ. ಹಾಗಂತ ಗೋಮಯ ತಿನ್ಬೇಕು ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಗೋಮಯದ ಬಳಕೆ ಮನೇಲಿ ಇರ್ಬೇಕು. ಈ ಗೋಮಯ ಸಾರಿಸೋದು ಅಂತ ಹೇಳ್ತಾರಲ್ಲ ಮನೆಗಳಲ್ಲಿ, ಮನೆ ಮುಂಭಾಗ, ಅದು ಆರೋಗ್ಯ ಪ್ರಧಾನ ದೃಷ್ಟಿಯಲ್ಲಿ. ಆ ಗೋಮಯ ಲೇಪನ ಚೂರು ಮೈಗೆ ಚೂರಾದ್ರೂ ಇರ್ಬೇಕಂತೆ, ಅದು ತುಂಬಾ ಒಳ್ಳೆಯದು. ಇನ್ನು ಭಸ್ಮ, ಧೂಳಿಕ, ಮತ್ತೆ ಕರ್ದಮ ಅಂದ್ರೆ ಕೆಸರು ಅಂತ. ಇದೆಲ್ಲ ಅನ್ನೋದಕ್ಕಿಂತ ಎಮ್ಮೆ ಆಕಳು ಅಂತ ಆಗ್ಲೇ ಹೇಳಿದಂತೆ, ಯಾರು ಹಚ್ಕೊಳ್ಬೇಕು ಇದನ್ನ? ಪ್ರತಿ ಮನುಷ್ಯರು ಬೇಕಾಗಿಲ್ಲ. ಈ ಕುಷ್ಠರೋಗ ಇರುತ್ತಲ್ಲ, ಆ ಕುಷ್ಠರೋಗ ಇರೋರ್ಗೆ ಹೋಗಿಸ್ಕೊಳ್ಬೇಕು ಅಂದ್ರೆ ಈ 5 ಪ್ರಾಣಿಗಳ ಮಲವನ್ನ ಮೈಗೆ ಹಚ್ಕೊಬೇಕಂತೆ. ಅಂದ್ರೆ ಅದರಲ್ಲ ಒಂದು ಔಷಧಿ ಗುಣ ಇದೆ ಅಂತ. ಇದೆಲ್ಲ ಪ್ರಾಚೀನ ಪದ್ಧತಿ. ಇದರ ಪ್ರಕಾರ ಈ ಪಂಚಕ ವ್ರತ ಅಂತಾನೂ ಇದೆ. ನಾವ್ ಇಂದಿನ ಕಾಲದಲ್ಲಿ ಇದನ್ನೆಲ್ಲ ಅನುಷ್ಠಾನ ಮಾಡ್ತಾ ಇಲ್ಲ. ಅದನ್ನ ಹೋಲಿ ಹುಣ್ಣಿಮೆ ಏನಿದೆ ಅದನ್ನ ಚೆನ್ನಾಗಿ ಅನುಷ್ಠಾನ ಮಾಡೋಣ, ಫಲ್ಗು ನದಿಗೆ ಹೋಗಿ ಸ್ನಾನ ಮಾಡೋಣ, ಯಥಾಶಕ್ತಿ ದಾನ ಮಾಡೋಣ. ಇಷ್ಟನ್ನೆಲ್ಲ ಫಾಲ್ಗುಣ ಮಾಸದಲ್ಲಿ ಎಲ್ಲರೂ ವಿಶೇಷವಾಗಿ ತಪ್ಪದೇ ಮಾಡಿ. ಕಲಿಯುಗದಲ್ಲಿ ಇದೀವಿ, ಫಾಲ್ಗುಣ ಮಾಸ ಬಂದಿದೆ, ಸ್ವಲ್ಪ ಮಾಡಿದ್ರು ಜಾಸ್ತಿ ಪುಣ್ಯ ಇದೆ. ಅದನ್ನ ಇಂಥ ಅವಕಾಶದಿಂದ ವಂಚಿತರಾಗೋದು ಬೇಡ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.